ಫೀಬಾ ಆನ್ಲೈನ್ನ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾನು ಶೀಬಾ. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾನು ಬಯಸೋಳಾಗಿದ್ದೇನೆ. ವೈವಾಹಿಕ ಜೀವಿತದಲ್ಲಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ಆಗಿರಬಹುದು, ಕುಟುಂಬ ಅನ್ನುವಾಗ ಯಾವ ರೀತಿಯಾದಂಥ ಒಂದು ಸಂಬಂಧ ಇರಬೇಕು, ಗಂಡ ಹೆಂಡತಿಯ ಮಧ್ಯದಲ್ಲಿ ಯಾವ ರೀತಿಯಾದಂಥ ಒಂದು ಸಂಬಂಧ, ಆ ಸಂಬಂಧವನ್ನ ಕಳೆದು ಅವರು ಬೇರೆ ಒಂದು ದಾರಿಯಲ್ಲಿ ಹೋಗುವಾಗ ಕುಟುಂಬದಲ್ಲಿ ಆಗುವಂತಹ ಒಂದು ಸಮಸ್ಯೆಗಳು ಅಥವಾ ಗಂಡ ಹೆಂಡತಿಯ ಮಧ್ಯದಲ್ಲಿ ಅವರ ಮನಸ್ಸಿನಲ್ಲಿ ಅವರ ಒಂದು ವೈವಾಹಿಕ ಜೀವಿತ ಯಾವ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯತೆ ಇದೆ, ಯಾವ ರೀತಿಯಲ್ಲಿ ಅದು ಬಿರುಕು ಒಡಿಲಿಕ್ಕೆ ಸಾಧ್ಯತೆ ಇದೆ, ಅದಕ್ಕೆ ಕಾರಣಗಳು ಏನೇನು ಅನ್ನುವಂತಹ ವಿಚಾರದಲ್ಲಿ ಮ್ಯಾರಿಟಲ್ ಅನ್ಫೇತ್ಫುಲ್ನೆಸ್ ಅಂತಂದ್ರೆ ವೈವಾಹಿಕದಲ್ಲಿ ಇರುವಂತಹ ಅಪನಂಬಿಕೆಗಳು ಯಾವ ವಿಷಯಗಳಿಗೆ ಅದು ಒಳಗಾಗ್ತದೆ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ನಿಮಗಾಗಿ ನಾವು ಪ್ರಸಾರ ಮಾಡ್ತಾ ಇದ್ದೇವೆ ವೀಕ್ಷಕರೇ. ಹಾಗಾಗಿ ಈ ಕಾರ್ಯಕ್ರಮವನ್ನ ನೀವು ವೀಕ್ಷಿಸಿ ಈ ಒಂದು ಉಪಯೋಗವನ್ನ, ಕಾರ್ಯಕ್ರಮದಲ್ಲಿ ನಾವು ಹೇಳುವಂತ ವಿಚಾರಗಳನ್ನ ನಿಮ್ಮ ಒಂದು ಜೀವಿತಗಳಲ್ಲಿ ಅಳವಡಿಸಿಕೊಳ್ಳುವುದಾದ್ರೆ ಬಹಳ ಸಂತೋಷ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದಾರೆ ಪಾಸ್ಟರ್ ಜಿನ್ಸ್ ಕೋಶಿ. ಇವರು ಮಾರ್ತೋಮ ಚರ್ಚ್, ಹೊಸಕೋಟೆ ಮಾರ್ತೋಮ ಚರ್ಚ್ನಲ್ಲಿ ಅಸೋಸಿಯೇಟ್ ಪಾಸ್ಟರ್ ಆಗಿ 7 ವರ್ಷದಿಂದ ಸೇವೆಯನ್ನ ಮಾಡ್ತಾ ಇದ್ರು. ಇವರು ಮೂಲತಃ ಮಂಗಳೂರು ಇಚಲ್ನಪಡಿ ಅನ್ನುವಂತಹ ಒಂದು ಹಳ್ಳಿಯಿಂದ ಬಂದಿರುವಂತಹ ವ್ಯಕ್ತಿ. ಈಗ ಅವರು ಮತ್ತೆ ಚೆನ್ನೈಗೆ ಅವರು ಮಾರ್ತೋಮ ಚರ್ಚ್ಗೆ ಅವರು ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ವೈವಾಹಿಕ ಜೀವಿತದ ಅನೇಕ ವಿಚಾರಗಳನ್ನ ಮಾತನಾಡಲಿಕ್ಕಿದ್ದಾರೆ. ಅವರ ಮುಖಾಂತರವಾಗಿ ಕೆಲವು ವಿಚಾರಗಳನ್ನ ನಾವು ಮಾತನಾಡಲಿಕ್ಕಿದ್ದೇವೆ. ಬನ್ನಿ ಈ ಕಾರ್ಯಕ್ರಮವನ್ನ ವೀಕ್ಷಿಸಿ. ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ನಾನು ಬಯಸ್ತೇನೆ. ಅಯ್ಯ, ನಿಮಗೆ ಮೊದಲನೆಯ ಪ್ರಶ್ನೆ. ಸಾಮಾಜಿಕ ಒತ್ತಡ ಅಥವಾ ನಿರೀಕ್ಷೆಗಳು ಸಂಬಂಧಗಳ ಮೇಲೆ ಹೇಗೆ ಪ್ರಭಾವ ಬೀರ್ತವೆ ಮತ್ತೆ ದಾಂಪತ್ಯ ದ್ರೋಹಕ್ಕೆ ಹೇಗೆ ಕಾರಣ ಆಗ್ತದೆ? ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ, ಭಾವನಾತ್ಮಕ ಮತ್ತು ದೈಹಿಕ ದ್ರೋಹದ ನಡುವಿನ ವ್ಯತ್ಯಾಸ ಏನು? ಪ್ರತ್ಯೇಕವಾಗಿ ಎಲ್ಲರಿಗೂ ನಮಸ್ಕಾರ. ಪ್ರಶ್ನೆಗೆ ಉತ್ತರ ಹೇಳೋದಕ್ಕಿಂತ ಮುಂಚಿತವಾಗಿ ಒಂದೆರಡು ಇಂಟ್ರೊಡಕ್ಷನ್ ಮಾತುಗಳನ್ನು ಹೇಳಿ ನಾನು ಮುಂದುವರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರತ್ಯೇಕವಾಗಿ ನನ್ನ ಹೆಸರು ರೆವರೆಂಡ್ ಜಿನ್ಸ್ ಪಿ ಕೋಶಿ. ಮೂಲತಃ ಕರ್ನಾಟಕದಲ್ಲಿ ಬೆಳೆದಂತಹ ವ್ಯಕ್ತಿಯಾಗಿದೆ. ಕಳೆದ 7 ವರ್ಷಗಳಿಂದ ಕರ್ನಾಟಕದಲ್ಲಿ ಲಾಸ್ಟ್ 3 ವರ್ಷ ಹುಬ್ಬಳ್ಳಿಯಲ್ಲಿಯೂ, ಈಗ 4 ವರ್ಷದಿಂದ ಹೊಸಕೋಟೆಯಲ್ಲಿಯೂ ಸೇವೆ ಮಾಡ್ತಾ ಇದ್ದೇನೆ. ನಾನು ವಿವಾಹಿತನು. ಪ್ರತ್ಯೇಕವಾಗಿ 6 ವರ್ಷಗಳಾಗಿದೆ ವಿವಾಹ ಆಗಿ, 2 ಮಕ್ಕಳಿದ್ದಾರೆ. ಸುಂದರವಾಗಿ ವೈವಾಹಿಕ ಜೀವನವನ್ನು, ಕುಟುಂಬ ಜೀವನವನ್ನು ಮುನ್ನಡೆಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಈ ರೀತಿ ಒಂದು ಪ್ರಸರಣ ಮಾಡುವುದರಲ್ಲಿ ನಾನು ಸೇಬಾ ಇಂಡಿಯಾಗೂ ಪ್ರಿಯ ಶಿಬಾ ಮೇಡಮಿಗೂ ನಾನು ಅಭಿನಂದಿಸ್ತಾ ಇದ್ದೇನೆ. ಇದು ಕೇಳುವಂತಹ ವೀಕ್ಷಕರಿಗೆ ಅನುಗ್ರಹವಾಗಲಿ. ಕಾರಣ ದಾಂಪತ್ಯ ಜೀವನದಲ್ಲಿ ಇಂದು ಅರ್ಥವನ್ನು ನಷ್ಟ ಹೊಂದುವಂತಹ ಒಂದು ಸಮಯದಲ್ಲಿ ನಾವಿದ್ದೇವೆ. ಅದು ಯಾವುದೇ ಜಾತಿ ಮತಗಳಲ್ಲಿ ಆದರೂ ದಾಂಪತ್ಯ ಜೀವನದ ಒಂದು ಭವ್ಯತೆಯನ್ನು ಕಾಪಾಡುತ್ತಾ ಇಲ್ಲ. ಈಗ ಆ ಸಮಯದಲ್ಲಿ ಈ ಒಂದು ಕೇಳುಗರಿಗೆ ಇದು ಅನುಗ್ರಹ ಆಗಲಿ ಎಂಬುದಾಗಿ ನಾನು ಮೊದಲನೇದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪ್ರತ್ಯೇಕವಾಗಿ ಕುಟುಂಬ ಜೀವನದಲ್ಲಿ ಅಥವಾ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ಜೊತೆಗಿರುವಂತಹ ಸಂಬಂಧ ಇವತ್ತು ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಥವಾ ನಷ್ಟ ಹೊಂದ್ತಾ ಇದೆ, ಅಪನಂಬಿಕೆಗಳು ಯಾವ ರೀತಿ ಹೆಚ್ಚುತ್ತಾ ಇದೆ ಎಂಬುದಾಗಿರುವಂತಹ ಕಾರ್ಯಗಳ ಕುರಿತಾಗಿ ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೇವೆ, ಪ್ರಸರಣ ಮಾಡ್ತಾ ಇದ್ದೇವೆ. ಮೊದಲನೇ ಪ್ರಶ್ನೆ, ಸಾಮಾಜಿಕವಾಗಿರುವಂತಹ ಒತ್ತಡಗಳು ಯಾವ ರೀತಿ ಗಂಡ ಹೆಂಡತಿ ಮಧ್ಯದಲ್ಲಿ ಅಥವಾ ದಾಂಪತ್ಯ ಜೀವನದಲ್ಲಿ ಬೀಳ್ತಾ ಇದೆ ಎಂಬುದಾಗಿ. ಸಾಧಾರಣವಾಗಿ ಎಲ್ಲರಿಗೂ ಈಗ ದಾಂಪತ್ಯ ಜೀವನ ಎಂಬುದಾಗಿ ಹೇಳುವಾಗ ಹಲವು ಕಡೆಗಳಿಂದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಈಗ ಹೆಚ್ಚಾಗ್ತಾ ಇದೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ಈಗ ಯಾವುದೇ ಮದುವೆಗೆ ನಾವು ಪ್ರೀ ವೆಡ್ಡಿಂಗ್ ಇದೆ, ಆಫ್ಟರ್ ಪೋಸ್ಟ್ ವೆಡ್ಡಿಂಗ್ ಇದೆ. ನಾನು ಕಳೆದ ದಿನ ನನ್ನ ಒಬ್ರು ಗೆಳೆಯರು, ಅವರು ಕ್ರಿಶ್ಚಿಯನ್ಸ್ ಅಲ್ಲ, ಬೇರೆ ಒಂದು ಜಾತಿಯಲ್ಲಿರುವವರು, ಆದರೆ ನಾನು ವಾಟ್ಸಪ್ ಅವರ ಸ್ಟೇಟಸ್ ಅನ್ನು ಒಂದು ದಿನ ನೋಡ್ತಾ ಇದ್ದೆ. ಡೇಸ್ ಇಷ್ಟು ದಿನ ಇದೆ, 10 ದಿನ ಇದೆ, 9 ದಿನ ಇದೆ, 8 ದಿನ ಇದೆ, ಹಲವು 2 ದಿನ ಇದೆ, 3 ದಿನ ಇದೆ ಅಂತ ಹೇಳ್ಕೊಂಡು ಒಂದೊಂದು ವಿಡಿಯೋಸ್ ಅನ್ನು, ಫೋಟೋಸ್ ಅನ್ನು ಹಾಕುದು ನಾನು ನೋಡಿದ್ದೇನೆ. ಒಂದು ರೀತಿ ಅದು ಒಳ್ಳೆಯದು, ಆದರೆ ಅದನ್ನು ಗಮನಿಸುವಂತಹ ತುಂಬಾ ಜನ ಇರ್ತಾರೆ, ಅಥವಾ ಅವರೇ ಅದನ್ನು ಗಮನಿಸ್ತಾ ಇರ್ತಾರೆ. ಹಾಗೆ ನಾಳೆ ಅವರ ಜೀವನಕ್ಕೆ ಬರುವಾಗ
ಕೆಲವೊಮ್ಮೆ ಅದು ಅಷ್ಟೊಂದು ಅವರು ವಿಡಿಯೋ ತಕೊಂಡಾಗೆ ಅಥವಾ ಫೋಟೋ ತಕೊಂಡಾಗೆ ಕರೆಕ್ಟ್ ಮುಂದೆ ಹೋಗುದಿಲ್ಲ. ಕರೆಕ್ಟ್. ಇದನ್ನು ವೀಕ್ಷಿಸುವಂತಹ ಜನರು ಅದೇ ರೀತಿಯಾಗಿ ಈ ರೀತಿ ಇರ್ಬೋದು, ಕುಟುಂಬ ಜೀವನ ಹ್ಮ್ ಒಳ್ಳೆದಾಗಿ ಸುಗಮವಾಗಿ ಹೋಗ್ಬೋದು ಎಂಬುದಾಗಿ ಚಿಂತೆ ಹ್ಮ್ ಮಾಡುವವರಿದ್ದಾರೆ. ಯವನಸ್ಥರು ಹ್ಮ್ ಇರ್ಬೋದು, ಸುತ್ತಮುತ್ತಲಿರುವವರು. ಹ್ಮ್ ಆದ್ರೆ ಆ ರೀತಿ ಆಗದೇ ಇರುವಾಗ ತುಂಬಾ ತೊಂದರೆಗಳು, ನೋವುಗಳು ಅವರ ಜೀವನದಲ್ಲಿ ಉಂಟಾಗ್ತದೆ. ಓಕೆ. ಅದು ಮಾತ್ರ ಅಲ್ಲ, ಸಾಮಾಜಿಕವಾಗಿ ನಾವೊಂದು ಸಮಾಜದಲ್ಲಿ ಜೀವಿಸ್ತಾ ಇದ್ದೇವೆ. ಹ್ಮ್ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬಾ ಕಾರ್ಯಗಳಲ್ಲಿ ವ್ಯತ್ಯಾಸ ಉಂಟಾಗಿದೆ, ಹ್ಮ್ 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 ಬದಲಾವಣೆ ಉಂಟಾಗಿದೆ. ಹ್ಮ್ ಹ್ಮ್ ಹಾಗೆ ಈ ರೀತಿಯೇ ಇರಬೇಕು, ಈ ರೀತಿ ಇರಬಾರ್ದು ಎಂಬುದಾಗಿರುವಂತಹ ಕೆಲವು ನಿಯಮಗಳು, ನಿಷ್ಠೆಗಳು ಎಲ್ಲಾ ಕುಟುಂಬಗಳಲ್ಲಿ ಇರ್ತದೆ. ಹ್ಮ್ ಗಂಡ ಹುಡುಗ ಹೀಗೆ ಇರಬೇಕು, ಹೌದು. ಹೆಣ್ಣು ಹೀಗೆ ಇರಬೇಕು. ಹ್ಮ್ ಹಲವು ಸಾಮಾಜಿಕ ಒತ್ತಡಗಳು ಅವರ ಮೇಲೆ ಇರ್ತದೆ. ಓಕೆ. ಕೆಲವು ಕಾರ್ಯಗಳಲ್ಲಿ ನಾವು ಗಮನಿಸುವಾಗ ಆ, ನಾನಿದು ಒಂದು ಜನರಲ್ ಆಗಿ ಹೇಳ್ತಾ ಇದ್ದೇನೆ, ಅದು ಯಾವುದೇ ಜಾತಿಗೆ ಅಥವಾ ಮತಕ್ಕೆ ಸಂಬಂಧಪಟ್ಟ ಹಾಗೆಲ್ಲ. ನನ್ನ ಒಂದು ಅನಿಸಿಕೆ, ನಾನು ಮೊದಲನೇ ಆಗಿ ಹೇಳ್ತೇನೆ, ಎಲ್ಲಾ ಜಾತಿಯವರು ಆ ಜಾತಿಯಲ್ಲೇ ಮದುವೆ ಆಗ್ಬೇಕು. ಓಕೆ. ಕಾರಣ ಅದು ನನ್ನೊಂದು ಒಪಿನಿಯನ್, ನಿಮಗೆ ಕೆಲವೊಮ್ಮೆ ಹಲವು ಒಪಿನಿಯನ್ ಇರ್ಬೋದು. ಕಾರಣ ನಮ್ಮ ಆಚಾರ ವಿಚಾರಗಳಿರ್ಬೋದು, ನಮ್ಮ ಅನುಷ್ಠಾನಗಳಿರ್ಬೋದು, ವಿಶ್ವಾಸ ಆಚರಣೆಗಳಿರ್ಬೋದು, ಹ್ಮ್ ಮನೆಯ ಕಾರ್ಯಗಳಿರ್ಬೋದು, ಇದೆಲ್ಲ ಎರಡು ಆಗಿರ್ತದೆ. ಹೌದು. ಎರಡು ಕುಟುಂಬಗಳಿಂದ ನಾವು ಒಟ್ಟಾಗಿ ಬರ್ತಾ ಇದ್ದೇವೆ. ಹ್ಮ್ ಹ್ಮ್ ನೀವು ಮದುವೆ ಆಗಿ ಗಂಡ ಹೆಂಡತಿ ಎರಡು ಕುಟುಂಬದಿಂದ ಒಂದಾಗ್ತಾ ಇದ್ದಾರೆ. ಹ್ಮ್ ಆಗ ಅವರ ವಿಚಾರಗಳೆಲ್ಲ ಬೇರೆ 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 ಆಗ್ತದೆ. ಆಗ ಇವರು ಸಮಾಜದಲ್ಲಿ ಮುಂದೆ ಜೀವಿಸ್ಬೇಕು. ಹ್ಮ್ ನಮ್ದು ಪ್ರಶ್ನೆ ಅದಾಗಿದೆ, ಸಾಮಾಜಿಕ ಒತ್ತಡ ಅವರ ಮೇಲೆ ಹೇಗೆ ಹೌದು. ಇರ್ತದೆ ಎಂಬುದಾಗಿ. ಹ್ಮ್ ಆಗ ಈ ಹಸ್ಬೆಂಡ್ ವೈಫ್, ಗಂಡ ಹೆಂಡತಿ ಈ ರೀತಿ ಇರ್ಬೇಕು ಎಂಬುದಾಗಿರುವಂತಹ ಒಂದು ಸಂಕಲ್ಪಗಳು ಕೆಲವೊಮ್ಮೆ ಇರ್ತದೆ. ಹ್ಮ್ ಆಗ ಅದೆಲ್ಲ ಕೆಲವೊಮ್ಮೆ ಸಾಧ್ಯವಾಗದೇ ಇರುವಂತಹ ಅನುಭವಗಳು ಅವರ ವೈವಾಹಿಕ ಜೀವನದಲ್ಲಿ ಉಂಟಾಗ್ತದೆ. ಓಕೆ. ಆಗ ಅವರು ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಹ್ಮ್ 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 ಅದು ಕುಟುಂಬಕ್ಕೆ ಬರುವಾಗ ತಂದೆ ತಾಯಿಯವರು ನೀವು ಈ ರೀತಿ ಇರಬೇಕು, ಹ್ಮ್ ಈ ರೀತಿ ನೀವು ಒಡನಾಟ ಮಾಡಬೇಕು, ಈ ರೀತಿ ವರ್ತಿಸಬೇಕು, ಆ ಕರೆಕ್ಟ್. ರೀತಿಯಾಗಿರುವಂತಹ ವಿಷಯಗಳೆಲ್ಲ ಇರ್ತದೆ. ಹ್ಮ್ ನಾವು ಮುಂದೆ ಇನ್ನು ಹ್ಮ್ ಹೇಳ್ತಾ ಹೌದು ಹೇಳ್ತಾ ಹೌದು. ಕಾರ್ಯಗಳಿಗೆ ನಮಗೆ ಹೋಗೋಣ. ಅದ ಕಾರಣ ಸಾಮಾಜಿಕವಾಗಿರುವಂತಹ ಒತ್ತಡಗಳಿಗಿಂತ ಪರಸ್ಪರ ಹೊಂದಾಣಿಕೊಳ್ಳುವಂತಹ ಒಂದು ನಂಬಿಕೆಯ ಅನುಭವದಲ್ಲಿ ಹೋಗ್ಬೇಕು. ಅಪನಂಬಿಕೆ ಇವಾಗ ಹೆಚ್ಚಾಗ್ತಾ ಇದೆ. ಹ್ಮ್ ನಾನು ಮೊದಲೇ ಹೇಳಿದ್ದೇನೆ, ಕುಟುಂಬ ಜೀವನದಲ್ಲಿ ಆ ಬಹಳ ನಿರೀಕ್ಷೆಗಳು ಇರ್ತದೆ, ಹೌದು. ಆಸೆಗಳು ಇರ್ತದೆ. ಅದು ಈಡೇರಿಸದೆ ಹೋಗುವಾಗ ಹ್ಮ್ ಅಪನಂಬಿಕೆ ಅಲ್ಲಿ ಹ್ಮ್ ಪ್ರಾರಂಭಿಸ್ತದೆ. ಓಕೆ. ಮೊದಲ ದಿನವೇ ಪ್ರಾರಂಭಿಸ್ತದೆ. ಅದಕ್ಕೆ ಹೆಚ್ಚು ದಿನ ಹೋಗ್ಬೇಕಂತ ಇಲ್ಲ. ಬಿಫೋರ್ ಮ್ಯಾರೇಜ್, ಮದುವೆಗಿಂತ ಮುಂಚಿತವಾಗಿ ಕೆಲವೊಮ್ಮೆ ದೀರ್ಘ ವರ್ಷಗಳ ಪರಿಚಯ ಇರ್ಬೋದು ಅವರಿಗೆ. ಹೌದು. ಈಗೆಲ್ಲ ಆ, ನಿಜ ಹೇಳಿದ್ರೆ ಮೊದಲೆಲ್ಲ ಒಂದು 10, ಹ್ಮ್ 20, 30 ವರ್ಷಗಳ ಹಿಂದೆ ಮದುವೆ ಆಗುವ ದಿನ ಅಷ್ಟೇ ಹುಡುಗ ಹುಡುಗಿಯನ್ನು ನೋಡ್ತಾ ಇದ್ರು, ಅಥವಾ ಹುಡುಗಿ ಹೌದು ಹುಡುಗನ ನೋಡ್ತಾ ಇದ್ರು. ಹೌದು. ಈಗ ಈಗ ಅಷ್ಟೊಂದು ಏನಲ್ಲ, ಇಲ್ಲ. ಒಟ್ಟಾಗಿ ಹೋಗುದು, ಹ್ಮ್ ಪ್ರಯಾಣ ಮಾಡೋದು, ಹ್ಮ್ ಆ, ಹ್ಮ್ ಎಲ್ಲಾ ಕಾರ್ಯಗಳನ್ನು ಒಟ್ಟಾಗಿ ಮಾಡಿಬಿಡ್ತಾರೆ. ಹ್ಮ್ ಆಗ ರಿಯಲ್ ಲೈಫಿಗೆ ಬರುವಾಗ ಅದರ ಒಂದು ಎಂಜಾಯ್ಮೆಂಟ್ ಇರೋದಿಲ್ಲ, ಅದರ ಒಂದು ಸಂತೋಷ ಇರೋದಿಲ್ಲ. ಕರೆಕ್ಟ್. ಆಗ ಅಲ್ಲಿಯೇ ಅವರ ಮಧ್ಯದಲ್ಲಿ ಸ್ವಲ್ಪ ಅಪನಂಬಿಕೆಗಳು, ಅಪನಂಬಿಕೆ. ಕಾರ್ಯಗಳು ಹ್ಮ್ ಉಂಟಾಗ್ತದೆ. ಓಕೆ. ಇವಾಗ ಭಾವನಾತ್ಮಕ ಮತ್ತೆ ದೈಹಿಕ ದ್ರೋಹದ ನಡುವಿನ ವ್ಯತ್ಯಾಸ ಏನು? ಹೌದು, ಭಾವನಾತ್ಮಕ, ಇಮೋಷನಲ್. ಹಾ emotion. ನಾನು ಬೇಕಾದ್ರೆ ಅದಕ್ಕೆ ಇನ್ನೊಂದು ಕನ್ನಡ ವರ್ಡ್ ಕೊಡ್ತೇನೆ, ವಿಕಾರಾತ್ಮಕ. Okay. ವಿಕಾರಾತ್ಮಕವಾಗಿರುವಂತ, ನನ್ನ ಮಂಗಳೂರು ಕನ್ನಡ ಆದ ಕಾರಣ ನಿಮ್ಮ ಹ. ಸ್ವಲ್ಪ ನಿಮ್ಗೆ ಅರ್ಥ ಮಾಡ್ಬೋದು. ಭಾವನಾತ್ಮಕ, ವಿಕಾರ ಭರಿತವಾಗಿರೋದು. ವಿಕಾರ ಎಂಬುದಾಗಿರುವಾಗ ಇಮೋಷನಲ್ ಆಗಿರುವಂತಹ ಒಂದು ಎಕ್ಸ್ಪ್ರೆಷನ್ ಇರ್ತದೆ. Okay. ದೈಹಿಕವಾಗಿರುವಂತಹ ಒಂದು ಇಮೋಷನ್ ಇರ್ತದೆ, ಅಪನಂಬಿಕೆ ಇರ್ತದೆ. ಹ್ಮ್ ಒಂದು ಹುಡುಗ ಅಥವಾ ಹುಡುಗಿ ಪರಸ್ಪರ ಪ್ರೀತಿಸಿಕೊಂಡು ಮುಂದೆ ಹೋಗುವಾಗ ಹ್ಮ್ ಅವರ ಮಧ್ಯದಲ್ಲಿ ಒಂದು ದೊಡ್ಡ ಬಾಂಡ್ ಇರ್ತದೆ. ಹೌದು. ಅದು ಕೆಲವೊಮ್ಮೆ ಆ ಅವರ ವಿಕಾರಾತ್ಮಕವಾಗಿರುವಂತಹ ಭಾವನೆಗಳಿಗೂ ಅವರ ಮುಂದೆ ಇರುವಂತಹ ಜೀವನ ಅನುಭವಕ್ಕೂ ವಿರುದ್ಧವಾಗಿರ್ತದೆ ಕೆಲವು ಸಮಯಗಳಲ್ಲಿ. ಹ್ಮ್ 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 ಅಂದ್ರೆ ನಾನು ಹೇಳ್ತಾ ಇದ್ದೇನೆ, ಈಗ ಸ್ತ್ರೀಯರಿಗೂ ಪುರುಷರಿಗೂ ಎರಡು ರೀತಿಯಾಗಿರುವಂತಹ ವಿಕಾರಾತ್ಮಕ ಓಕೆ. ಎಮೋಷನ್ಸ್ ಭಾವನೆ, ಬೇರೆ 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 ಫಿಮೇಲಿಗೆ ಇರ್ತದೆ. ಬೇರೆ ಒಂದು ಹೌದು. ರೀತಿಯಾಗಿ, ಹ್ಮ್ ಗಂಡು ಮಕ್ಕಳಿಗೆ ಬೇರೆ ಒಂದು ರೀತಿ. ಓಕೆ. ಆದ್ರೆ ಕೆಲವು ವಿಕಾರಗಳನ್ನು ಸಮೂಹ ನಿರ್ಮಿಸಿದಂತಹ ವಿಕಾರಗಳಿದೆ. ಓಕೆ. ಹುಡುಗರು ಹೀಗೆ ಇರ್ಬೇಕು, ಹ್ಮ್ ಹ್ಮ್ ಹುಡುಗಿರು ಹೀಗೆ ಇರ್ಬೇಕು, ಹೆಣ್ಮಕ್ಳು ಹೀಗೆ ಇರ್ಬೇಕು, ಹ್ಮ್ ಹೆಣ್ಮಕ್ಳು ಮನೆಯಲ್ಲೇ ಇರ್ಬೇಕು, ಮನೆ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡಿರ್ಬೇಕು, ಗುಡಿಸ್ಬೇಕು. ಹ್ಮ್ ನಾವು ಸ್ಕೂಲಲ್ಲಿ ಎಲ್ಲ ಕಲಿಯುವಾಗ ಹೇಳ್ತಾ ಇದ್ರು, ಹೌದು. ಹೆಣ್ಮಕ್ಳು ಗುಡಿಸುದು, ಇದು ಚೆಂಬಲ್ಲಿ ನೀರು ತರುವುದು, ಹ. ಗಂಡು ಮಕ್ಕಳು ಮಾಡುವಂತಹ ಕಾರ್ಯಗಳು. ಹಾಗೆ ನೋಡಿ, ಅವರ ಸಣ್ಣ ವಯಸ್ಸಿನಿಂದಲೇ ಸಮೂಹ ನಿರ್ಮಿಸಿದಂತಹ ಕೆಲವು ಬೇಕು ಬೇಡಗಳಿವೆ. ಹ್ಮ್ ಅದೇ ರೀತಿಯಾಗಿ ಅವರ ವಿಕಾರಾತ್ಮಕ, ಅವರ ಭಾವನೆಗಳಲ್ಲಿಯೂ ಕೆಲವು ಬದಲಾವಣೆಗಳಿರ್ತದೆ. ಹ್ಮ್ ಆದ ಕಾರಣ ಈ ಒಂದು ಅಪನಂಬಿಕೆಯಲ್ಲಿ ಮುಂದೆ ಹೋದರೆ ಕುಟುಂಬ ಜೀವನ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ. ಪರಸ್ಪರ ಅರಿತುಕೊಳ್ಳುವಂತಹ ಒಂದು ಅನುಭವ ಹ್ಮ್ ಹ್ಮ್ ಇರಬೇಕು. ಹ್ಮ್ ಕೆಲವು ಕಾರ್ಯಗಳಲ್ಲಿ ಪರಸ್ಪರ ಶ್ರಮಿಸುವಂತಹ ಅನುಭವ ಕ- ಇರಬೇಕು. ಹ್ಮ್
ವಿಕಾರಾತ್ಮಕ ಭಾವನೆಗಳನ್ನು ಅಥವಾ ಭಾವನಾತ್ಮಕ ಆ, ಕಾರ್ಯಗಳನ್ನು ನೋಡುವಾಗ ಎರಡೂ ಜನರ ಭಾವನೆಗಳನ್ನು ಪರಸ್ಪರ ತಿಳಿದುಕೊಂಡಿರಬೇಕು. ಓಕೆ. ಹುಡುಗ ಹುಡುಗಿಯನ್ನು, ಹ್ಮ್. ಹುಡುಗಿ ಹುಡುಗನನ್ನು ತಿಳಿದುಕೊಂಡಿರ್ಬೇಕು. ಹ್ಮ್. ಒಂದು ಉದಾಹರಣೆ ನಾನು ಹೇಳಿದ್ರೆ, ಈಗ ಮದುವೆ ಆದಂತಹ ಹುಡುಗಿ ಒಂದು ಬೇಸರದ ಅನುಭವದಲ್ಲಿದ್ರೆ, ಒಂದು ನೋವಿನ ಹ್ಮ್. ಒಂದು ಸ್ಯಾಡ್ ಮೂಡಲ್ಲಿದ್ರೆ, ಹೌದು. ಒಂದು ಹುಡುಗ ಅವಳ ಹತ್ರ ಹೋಗಿಕೊಂಡು ಏನಾದ್ರೂ ಒಂದು ವಿಷಯ ಹಂಚಿಕೊಂಡ್ರೆ, ಏನಾಗಿದೆ? ಹಾ, ಹಾ. ಈಗ ಒಂದು ಮಧ್ಯಾಹ್ನ ಸಮಯ ಆಗಿದೆ, ಒಂದು ಬಿರಿಯಾನಿ ಕೊಟ್ಟರು ಕೆಲವೊಮ್ಮೆ ಅವಳಿಗೆ ಇಷ್ಟ ಆಗಲ್ಲ. ಹೌದು. ತಿರುಗಿ ಅದೇ ರೀತಿಯಾಗಿ ಒಂದು ಹುಡುಗ, ಅವನ ಯಜಮಾನ, ಮದುವೆ ಅಂತಹ ಹುಡುಗ, ಅವನಿಗೂ ಇಮೋಷನ್ ಇದೆ, ಅವನಿಗೂ ಭಾವನೆ ಇಲ್ಲ ಅಂತ ನಾನು ಹೇಳಲ್ಲ, ಅವನಿಗೂ ಇದೆ, ಆದ್ರೆ ಅವನು ತುಂಬಾ ಎಕ್ಸ್ಪ್ರೆಸ್ ಮಾಡಲ್ಲ. ಹ್ಮ್. ಹ್ಮ್. ಅವನು ಆ ಒಂದು ನಕಾರಾತ್ಮಕ ಭಾವನೆಯಲ್ಲಿ ಇರುವಾಗ ಕೆಲವೊಮ್ಮೆ ಬನ್ನಿ ಒಮ್ಮೆ ಬೀಚಿಗೆ ಹೋಗೋಣ ಅಂತ ಹೇಳ್ಕೊಂಡು ಹ್ಮ್. ಹೆಂಡತಿ ಕರೆದ್ರೆ ಕೆಲವೊಮ್ಮೆ ಸಿಟ್ ಮಾಡಿ ಅವನು ಹೌದು. ಅಲ್ಲಿ ಆಯ್ತು, ಅವರ ಭಾವನೆಗಳು ಪರಸ್ಪರ ತಿಳಿದುಕೊಳ್ಳದೆ ಇರುವಾಗ ಅವರ ಮಧ್ಯದಲ್ಲಿ ಒಂದು ಜಗಳ ಸ್ಟಾರ್ಟ್ ಆಗುತ್ತೆ. ಹ್ಮ್. ಹ್ಮ್. ಅದು ಕೆಲವೊಮ್ಮೆ ಮದುವೆ ಆದಂತಹ ಮೊದಲನೇ ದಿನವೇ ಇರ್ಬೋದು. ಹೌದು. ಆಗ ಈ ರೀತಿ ಉಂಟಾಗದೇ ಇರ್ಲಿಕ್ಕೆ ನಾನು ಕೇಳುಗರಲ್ಲಿಯೂ ಮೇಡಮ್ ಅಲ್ಲಿ ಹೇಳುವಂತಹ ವಿಷಯ, ನಮ್ಮ ಭಾವನೆಗಳನ್ನು ಪರಸ್ಪರ ನಾವು ತಿಳಿದುಕೊಂಡು ತಿಳ್ಕೊಳ್ಬೇಕು, ಅರ್ಥ ಗಂಡ ಮಾಡ್ಕೊಳ್ಬೇಕು, ಹೆಂಡತಿ ಗಂಡನನ್ನು ಅರ್ಥ ಮಾಡಿ. ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ. ಓಕೆ. ದೈಹಿಕವಾಗಿರುವಂತಹ ಅಪನಂಬಿಕೆ ಕುರಿತಾಗಿ ಹ್ಮ್. ಫಿಸಿಕಲ್ ಹ್ಮ್. ಆಗಿರುವಂತಹ ಕಾರ್ಯ, ದೈಹಿಕವಾಗಿಯೂ ನಾವು ತಿಳಿದುಕೊಂಡಿರ್ಬೇಕು. ಹ್ಮ್. ಹ್ಮ್. ಅವರ ಶಾರೀರಿಕವಾಗಿರುವಂತಹ ನೋವು ರುಚಿನಗಳನ್ನು ನಾವು ತಿಳಿದುಕೊಂಡಿರ್ಬೇಕು. ನಾನು ಮೊದಲೇ ಹೇಳಿದೆ, ಸ್ತ್ರೀಯರಿಗೆ ಹೆಚ್ಚು ಆ ಆ, ಭಾವನೆಗಳು, ಭಾವನೆ. ಚೇಂಜಸ್ ಎಲ್ಲ ಜೀವನದಲ್ಲಿ ಉಂಟಾಗ್ತದೆ. ಹೌದು. ಆಗ ಅದು ತಿಳಿದುಕೊಂಡಿರ್ಬೇಕು. ಪ್ರತ್ಯೇಕವಾಗಿ ಒಂದು ಸ್ತ್ರೀ ವಿವಾಹವಾದ ನಂತರ ಅವಳು ತನ್ನ ಜೀವನದಲ್ಲಿ ಅನೇಕ ಒಂದು ಸ್ಟೆಪ್ಸ್ ಅಲ್ಲಿ ಮುಂದೆ ಹೋಗಬೇಕಾದವರು. ಹ್ಮ್. ಆಗ ಅವರ ಇಮೋಷನ್ಸ್ ಬದಲಾಗುತ್ತೆ. ಹ್ಮ್. ಹ್ಮ್. ಮದುವೆ ಆದ ನಂತರವೂ, ಮದುವೆ ಆಗುವುದಕ್ಕಿಂತ ಮುಂಚಿತವಾಗಿಯೂ ಅವಳ ಶಾರೀರಿಕವಾಗಿರುವಂತಹ ತುಂಬಾ ಬದಲಾವಣೆಗಳು ಉಂಟಾಗ್ತವೆ. ಬದಲಾವಣೆ ಕಾಣ್ತದೆ. ಅದು ಪುರುಷರು ಅಥವಾ ಅರ್ಥ ಮಾಡ್ಕೊಳ್ಬೇಕು. ಮಾಡಿಕೊಳ್ಬೇಕು. ಇವತ್ತು ಸಮೂಹದಲ್ಲಿ ಗಂಡಸರು ಅದು ಅರ್ಥ ಮಾಡ್ಕೊಳ್ತಾ ಇಲ್ಲ. ಕೆಲವರು ಹೌದು. ಅರ್ಥ ಮಾಡ್ಕೊಳ್ತಾರೆ, ನಿಜ. ಹ್ಮ್. ಆದ್ರೆ ಕೆಲವರು ಅರ್ಥ ಮಾಡಿಕೊಳ್ತಾ ಇಲ್ಲ. ಹ್ಮ್. ಎಕ್ಸಾಂಪಲ್, ಅವಳಿಗೆ ಕೆಲವೊಮ್ಮೆ ಒಂದು ತಲೆನೋವು ಆಗಿರ್ಬೋದು. ಹ್ಮ್. ನಾನೊಂದು ಸಣ್ಣ ಎಕ್ಸಾಂಪಲ್ ಆಗಿ ಹೇಳ್ತೇನೆ. ಅವಳಿಗೆ ಅವಳ ಜೀವನದಲ್ಲಿ ಉಂಟಾಗುವಂತಹ ಬದಲಾವಣೆಗಳ ಸಮಯದಲ್ಲಿ ಉಂಟಾಗುವಂತಹ ಇಮೋಷನ್ ಸಮಯದಲ್ಲಿ ಉಂಟಾಗುವಂತಹ ನೋವುಗಳಿರ್ಬೋದು. ಹ್ಮ್. 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 ಅದು ಅರ್ಥ ಮಾಡಿಕೊಳ್ಬೇಕು. ಓಕೆ. ಆದ್ರೆ ಮಾತ್ರ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ. ಗಂಡಸರ ಜೀವನದಲ್ಲಿ ಅವನು ಕೆಲವೊಮ್ಮೆ ಕೆಲಸ ಕಾರ್ಯಗಳಿಗೆ ಹೋಗ್ತಾನೆ, ಅಲ್ಲಿ ಅವನ ವರ್ಕಿಂಗ್ ಫೀಲ್ಡ್ ಅಲ್ಲಿ ಸಮಸ್ಯೆಗಳಿರ್ತದೆ. ಅದು ಏನು ಸಮಸ್ಯೆ ಎಂಬುದಾಗಿ ತಿಳಿದುಕೊಂಡಿರ್ಬೇಕು. ಆಗ Okay. ದೈಹಿಕವಾಗಿರುವಂತಹ ಕೊರತೆಗಳನ್ನು ತಿಳಿದುಕೊಳ್ಬೇಕು, ಭಾವನಾತ್ಮಕ ಕಾರ್ಯಗಳ ಕುರಿತಾಗಿ Correct. ತಿಳಿದುಕೊಂಡು ಮುಂದೆ ಹೋದ್ರೆ ಹಾ. ಈ ಅಪನಂಬಿಕೆಯನ್ನು ನಮಗೆ ಸ್ವಲ್ಪ ಮಟ್ಟಿಗೆ ಅಲ್ಲ, ಸಂಪೂರ್ಣವಾಗಿ ಪೂರ್ತಿಯಾಗಿ ನಮಗೆ ದೂರ ಮಾಡ್ಲಿಕ್ಕೆ ದೂರ ಸಾಧ್ಯ. ಸಾಧ್ಯ. ಓಕೆ. ವೀಕ್ಷಕರೇ, ಈಗ ಈ ಒಂದು ಕಾರ್ಯಕ್ರಮ ನಾವು 4 ಭಾಗವಾಗಿ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮದ ಮೊದಲನೆಯ ಪ್ರಶ್ನೆಗೆ ನಾವು ಉತ್ತರವನ್ನ ಈಗಾಗಲೇ ನೀವು ಕೇಳಿಸ್ಕೊಂಡಿದ್ದೀರಿ. ಭಾವನಾತ್ಮಕವಾದಂತಹ ಅಥವಾ ದೈಹಿಕವಾದಂತಹ ಸಂಬಂಧಗಳ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ಆ ಒಂದು ಬದಲಾವಣೆಗಳು ಹೇಗೆ ಇರ್ತದೆ, ಮತ್ತೆ ಸಾಮಾಜಿಕ ಒತ್ತಡ, ಅಂದ್ರೆ ಕೌಟುಂಬಿಕ ಜೀವಿತದಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಸಾಮಾಜಿಕವಾದಂತಹ ಒತ್ತಡಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದಾಗಿ ಈಗಾಗಲೇ ಪಾಸ್ಟರ್ ಅವರು ಅದನ್ನ ಹೇಳಿದ್ದಾರೆ. ಗಂಡ ಹೆಂಡತಿಯ ಮಧ್ಯದಲ್ಲಿ ಒಬ್ಬರಿಗೊಬ್ಬರು ಅದನ್ನ ಅರ್ಥ ಮಾಡಿಕೊಳ್ಬೇಕು, ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಬೇಕು. ಯಾವುದೇ ರೀತಿಯಾದಂಥ ಒಂದು ಎಮೋಷನ್ಸ್, ಯಾವ ರೀತಿಯಲ್ಲಿ ದೈಹಿಕವಾದಂಥ ಎಮೋಷನ್ ಅಥವಾ ಮಾನಸಿಕವಾದಂಥ ಎಮೋಷನ್ಸ್ ಅನ್ನ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿಯೂ ನಮ್ಮ ಜೀವಿತವು ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಅಲ್ಲಿ ಒಂದು ವೈವಾಹಿಕ ಒಂದು ಏನಂತ ಹೇಳಿದ್ರೆ ದ್ರೋಹ ನಡಿಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಹಾಗಾಗಿ ಈ ಒಂದು ಪ್ರಶ್ನೆಗೆ ನಾವು ಒಳ್ಳೆ ರೀತಿಯಲ್ಲಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನಿಮಗೆ ಉತ್ತರವನ್ನ ಕೊಟ್ಟಿದ್ದೇವೆ ಎಂಬುದಾಗಿ ನಾವು ನಂಬ್ತೇವೆ. ಹಾಗಾಗಿ ಈ ಮೊದಲನೇ ಭಾಗದ ಮೊದಲನೇ ಒಂದು ಪ್ರಶ್ನೆಗೆ ಉತ್ತರವನ್ನ ನಾವು ನೀಡಿದ್ದೇವೆ. ಮುಂದಿನ 2ನೇ ಭಾಗದಲ್ಲಿ ಮತ್ತೊಂದು ನಾವು ಪ್ರಶ್ನೆಗೆ ನಾವು ಮುಂದುವರಿಯೋಣ. ಅಲ್ಲಿವರೆಗೂ ನಮಸ್ಕಾರ.